ಹೌದು, ಗಿಲ್ಲಿ ನಟಗೆ ಕಾವ್ಯ ಬೈತಾನೆ ಇದ್ದಾರೆ. ಆದ್ರೆ ಗಿಲ್ಲಿ ನಟ ಅಂತೂ ನಿಜವಾಗ್ಲೂ ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಳ್ತಾನೆ ಇಲ್ಲ. ಯಾಕೆಂದ್ರೆ ಕಾವು ಕಾವು ಅಂತ ಯಾವಾಗ್ಲೂ ಕೂಡ ಹಿಂದೆ ಮುಂದೆ ಓಡಾಡ್ತಾ ಇರುವಂತದ್ದು ಗಿಲ್ಲಿ ನಟನ ಒಂದು ಸ್ವಭಾವ ಆಗ್ಬಿಟ್ಟಿದೆ. ಅದನ್ನ ಮನೆಯವರು ಸಹ ನೋಡಿದ್ದಾರೆ, ವೀಕ್ಷಕರು ಸಹ ನೋಡ್ತಾನೆ ಇದ್ದಾರೆ. ಅದು ಕಾವ್ಯಗೆ ತುಂಬಾನೇ ಇರಿಟೇಟ್ ಆಗ್ತದೆ. ಹೊರ್ಗಡೆ ನೋಡ್ತಿರುವ ಜನರಿಗೆ ಇದು ಬೇರೆ ರೀತಿಯ ಪೋಟ್ರೆ ಆಗುತ್ತೆ. ಸೊ ಆ ರೀತಿ ಕರಿಬೇಡ, ಕಾವ್ಯ ಅಂತ ಕರಿ, ಅದ್ರ ಬದಲು ಮಾತನಾಡ್ಸೋದೇ ಬಿಟ್ಬಿಡು. ಸೊ ಜಾಸ್ತಿ ಆಯ್ತು ನಿಂದು, ಓವರ್ ಆಗಿ ಆಡ್ತಾ ಇದ್ಯಾ, ಇರಿಟೇಟ್ ಮಾಡ್ತಾ ಇದ್ಯಾ, ಜಾಸ್ತಿ ಈ ರೀತಿ ಎಲ್ಲ ಮಾತಾಡಿಸ್ಬೇಡ ನನ್ನ. ಯಾಕೆಂದ್ರೆ ಕಾವ್ಯ ಎಷ್ಟು ಬಾರಿ ಕೇಳ್ಕೊಂಡ್ರು ಕೂಡ ಸರಿ ಅನ್ನೋದು ಮತ್ತೆ ಆ ರೀತಿ ಕಾವು ಕಾವು ಅಂತ ಹಿಂದೆ ಮುಂದೆ ಓಡಾಡೋದು ಅದು ಕಾವ್ಯಗೆ ಇಷ್ಟ ಆಗ್ತಿಲ್ಲ. ನಾವು ಕೇವಲ ಫ್ರೆಂಡ್ಸ್ ಅಂತ ಕೂಡ ಹೇಳಿದ್ರು ಮುಟ್ಟೋದು, ಪಕ್ಕಕ್ಕೆ ಬರೋದು, ಪಕ್ಕ ಕುತ್ಕೊಳ್ಳೋದು, ಈ ರೀತಿ ಎಲ್ಲ ಗಿಲ್ಲಿಯ ಒಂದು ವರ್ತನೆ. ಸೊ ನೋಡುಗರಿಗೂ ಕೂಡ, ಒಂದು ವೀಕ್ಷಕರಿಗೂ ಕೂಡ ಅಷ್ಟಿದೆ. ಗಿಲ್ಲಿ ನಟನ ಅಂದ್ರೆ ಬಹಳಷ್ಟು ಜನರಿಗೆ ಇಷ್ಟ, ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಮತ್ತೆ ಕೋಟ್ಯಾಂತರ ಓಟ್ಸ್ಗಳು ಗಿಲ್ಲಿ ನಟಗೆ ಬರ್ತಾ ಇದೆ. ಬಟ್ ಕಾವ್ಯ ಅಂತೂ ಮಾತನಾಡಿಸೋದು ಕಡಿಮೆ ಮಾಡಿದ್ದಾರೆ. ಜೊತೆಗೆ ಕಾವ್ಯ ಗಿಲ್ಲಿಯಿಂದ ಸ್ವಲ್ಪ ದೂರ ಇರಬೇಕು ಅಂತ ಬಯಸ್ತಾ ಇದ್ದಾರೆ. ಆಟದ ವಿಚಾರದಲ್ಲೂ ಕೂಡ ಅಷ್ಟೇ ಸೇಫರ್ ಸೈಡ್ ಅಲ್ಲಿ ಆಡ್ಬೇಕು. ಆಟ ಅಂತ ಬಂದ್ರೆ ಸೋಲೋ ಆಡ್ಬೇಕಾಗತ್ತೆ. ಯಾಕೆಂದ್ರೆ ಇನ್ನೇನು ಒಂದು ತಿಂಗಳು ಬಾಕಿ ಅಷ್ಟೇನೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾರಿಗೆ ಕಪ್ ಸಿಗುತ್ತೆ, ಯಾರಿಗೆ ದುಡ್ಡು ಸಿಗುತ್ತೆ, ಎಲ್ಲವನ್ನೂ ಕೂಡ ಜನರು ವೈಟ್ ಮಾಡ್ತಾ ಇದಾರೆ ನೋಡಕ್ಕೆ. ಇದರಲ್ಲಿ ಗಿಲ್ಲಿ ಆಟದ ಮೇಲೆ ಫೋಕಸ್ ಮಾಡ್ಬೇಕು. ಅದನ್ನ ಬಿಟ್ಟು ಕಾವು ಕಾವು ಹಿಂದೆ ಮುಂದೆ ಕಾವ್ಯ ಹಿಂದೆನೆ ಓಡಾಡ್ತಾ ಇರೋದು ನಿಜಕ್ಕೂ ಕೂಡ ಜನರಿಗೂ ಕೂಡ ಒಂದು ರೀತಿಯಲ್ಲಿ ನಿರಾಸೆ ಅನ್ಬೋದು.